ಪ್ರಣೋತ್ ನಿಮಗೆ ಮೊನ್ನೆ ಡಿಸ್ಕಸ್ನಲ್ಲಿ ಹೇಳಿದೆ, ದಾರಿ ತಪ್ಪಿದ ಮಗ ಎಲ್ಲರನ್ನು ದಾರಿ ತಪ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಎಸ್, ಕಾಲಯೇ ತಸ್ಮಯೇ ನಮಃ ಅಂತ. ಕಾಲ ಕೂಡಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಕಂಕಣ ಭಾಗ್ಯ 2 ಸಲ ಕೂಡಿ ಬಂದಿದೆ. ಕರೆಕ್ಟ್. ಈಗ ಇದಕ್ಕೂ ಕಾಲ ಕೂಡಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರ ಪ್ರೆಸ್ ಕಾನ್ಫರೆನ್ಸ್ಗಳನ್ನು, ಅವರ ಪ್ರೆಸ್ಗೆ ಕೊಡುವ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ಇವರೊಬ್ಬರು ಮೋದಿ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ ಲಾಯಕ್ಕ ಅನ್ನುವ ಕ್ವಶನ್ ಮಾರ್ಕು ನಮ್ಮಲ್ಲಿ ಸಾಮಾನ್ಯ ಪ್ರಜೆಯಲ್ಲಿ ಮೂಡಿಬರೋದು ಸಾಮಾಜಿಕವಾಗಿ. ನಂಬರ್ 1, ಕುಮಾರಸ್ವಾಮಿ ಅವರನ್ನು ಕಂಡ್ರೆ ನನಗೆ 2 ನೆನಪಾಗುತ್ತೆ. ಒಂದು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳಿದ್ದಾರೆ. ಕುಮಾರಸ್ವಾಮಿಗ ನಾಲಿಗೆಗೆ ಆಚಾರನೂ ಇಲ್ಲ, ಯಾವುದಿಲ್ಲ. ಅವರು ಮಾತ್ರ ಇನ್ನೊಬ್ಬರ ಹತ್ರ ಆಚಾರವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡುವಾಗ ನಮ್ಮ ಭಾಷೆಗಳು ಹಿತಮಿತಿಯಲ್ಲಿರಬೇಕು, ನಮ್ಮ ಸಂಸ್ಕಾರಗಳು ನಮ್ಮ ನಾಲಿಗೆಯಲ್ಲಿರಬೇಕು, ನಮ್ಮ ಮಾತುಗಳು ನಮ್ಮ ಬುದ್ಧಿ ಮತ್ತು ಹೃದಯದಲ್ಲಿ ಕೂಡಿ ಅವರನ್ನು ಅಣ್ಣ ಅಂತ ಕರೆದು ಮಾತಾಡಬೇಕು. ದೇವೇಗೌಡರ ಫ್ಯಾಮಿಲಿಯನ್ನು ನಾವು ದೇವರು ಅಂತ ಕರಿಬೇಕು ಅನ್ನುವ ಒಂದು ಮೂಢನಂಬಿಕೆಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಎವ್ರಿ ಡೇ ಸ್ಟೇಟ್ಮೆಂಟ್ಸ್ ಆರ್ ಚೇಂಜಿಂಗ್. ಇದೇ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಹೇಳಿದರು, ನನಗೆ ಅದು ಗೊತ್ತೇ ಇಲ್ಲ, ಅಧಿಕಾರಿಗಳೆಲ್ಲ ಮಾಡಿರೋದು ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದರು. ಈ ಕೇಸಲ್ಲಿ ಕುಮಾರಸ್ವಾಮಿಯವರು, ಫಾರ್ ಯುವರ್ ಇನ್ಫಾರ್ಮೇಷನ್ನು, ಇನ್ವೆಸ್ಟಿಗೇಷನ್ಗೆ ಅಟೆಂಡ್ ಆಗಿದ್ದಾರೆ. ಅವರನ್ನು SIT ಅವರು ಕರ್ಕೊಂಡು ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವರಿಗೆ ನಾಲೆಜಿಗಿಲ್ಲದೆ ಇದಾದ ಕೇಸ್ ಅಲ್ಲ. ಅವರನ್ನು ಕರೆಸಿ ಕೂರಿಸಿ, ನೀನೊಬ್ಬ ಅಪರಾಧಿ, ನೀನೊಬ್ಬ 420 ಅಂತ ಇಲ್ಲಿ ಆಗಿದೆ, ಸೆಕ್ಷನ್ ಇದೆ, ವೆದರ್ ವಿ ವಾಂಟ್ ಟು ಟ್ರೈ, ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದವನು 420 ಅಲ್ವಾ ಹೌದಾ ಅಂತ ನೋಡ್ಬೇಕಂತ ಕರೆಸಿ 1 ಗಂಟೆ SITಯಲ್ಲಿ ಕೂರಿಸಿ ಮಂಗಳಾರತಿ ಮಾಡಿ ಕಳಿಸಿದ್ದಾರೆ. ಅವ್ರದ್ದು ಸಿಗ್ನೇಚರ್ ಅಲ್ಲೂ ತಗೋತಾರೆ, ಅದನ್ನು FSLಗೆ ಕಳಿಸ್ತಾರೆ.